ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಲಂಕೇಶ್ ವಿಚಾರ ವೇದಿಕೆ ಹಾಗೂ ಅಂಬೇಡ್ಕರ್ ವಿಚಾರ ವೇದಿಕೆ ಮತ್ತು ಮೈತ್ರಿ ಪುಸ್ತಕ ಮನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರದಂದು ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ನಡೆದ ಜಡೆಕುಂಟೆ ಮಂಜುನಾಥರವರ ಕಾಡು ಕಾಯುವ ಮರ ಕವನ ಸಂಕಲನ ಲೋಕಾರ್ಪಣೆ ಸಮಾರಂಭ. ಕಾಡು ಕಾಯುವ ಮರದಲ್ಲಿ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಜಾತಿ ವ್ಯವಸ್ಥೆಯಲ್ಲೇ ಶೋಷಣೆಗೆ ಒಳಗಾಗಿ ಬಳಲಿ ಬೆಂಡಾದ ಜೀವ, ಹಲವಾರು ತೊಡಕುಗಳು ಮೆಲುಕು ಹಾಕುವಂಥ ದೃಶ್ಯ. ಗ್ರಾಮೀಣ ಭಾಗದಲ್ಲಿ ವಾಸಿಸಿ ನಗರಕ್ಕೆ ಬಂದರೂ ಶೋಷಣೆ ನಿಂತಿಲ್ಲ, ಎಲ್ಲವನ್ನು ಅನುಭವಿಸಿದ ಸಾಹಿತಿ ಜಡೆಕುಂಟೆ ಮಂಜುನಾಥ್ ತನ್ನ ಕವನ ಸಂಕಲನದಲ್ಲಿ ಕಾಡು ಕಾಯುವ ಮರ ಕವನ ಸಂಕಲನದಲ್ಲಿ ಪ್ರಕಟಿಸಿದ್ದಾರೆ. ಈ ಸಮಾರಂಭದಲ್ಲಿ ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ BR ರವಿಕಾಂತ್ ಗೌಡ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರ್, ಹಿರಿಯ ಪತ್ರಕರ್ತರಾದ GN ಮೋಹನ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದಿನೇಶ್ ಗೌಡ್ಗೆರೆ, ಉಪನ್ಯಾಸಕರಾದ ಶ್ರೀಮತಿ ಭಾರತಿ ದೇವಿ, ಹಿರಿಯ ಬರಹಗಾರರು ಹಾಗೂ ಸಾಹಿತಿಗಳಾದ ತಿಪ್ಪಣ್ಣೆ ಮರಕುಂಟೆ ಹಾಗೂ ಪತ್ರಕರ್ತರು ಹಾಗೂ ಚಿಂತಕರು, ಸಾರ್ವಜನಿಕರು ಹಾಗೂ ಗೆಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮ್ಮ ಮಂಜುನಾಥ್ ಅವರು ಬಹುಶಃ ಇದನ್ನೆಲ್ಲ ಬರೀಲಿಕ್ಕೆ ತಾನು ಕಂಡಂಥ ಸತ್ಯ ಘಟನೆಗಳಿರ್ಬೋದು, ಆ ಒಂದು ನೋವಿರ್ಬೋದು, ಬೇರೆ ಬೇರೆ ಇರ್ಬೋದು, ಅದನ್ನೆಲ್ಲ ನೋಡಿ ಬಹುಶಃ ಇಂಥ ಒಂದು ಸಂಕಲನ ಇವತ್ತು ಕಥಾ ಸಂಕಲನ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಬಹುಶಃ ಎಲ್ಲರಿಗೂ ಕೂಡ ಉಪಯೋಗ ಆಗ್ತದೆ. ಬಹುಶಃ ಇವರು